ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮದರ್ ತೆರೇಸರವರ ಜೀವನದಲ್ಲಿ ನಡೆದಂತಹ ಘಟನೆ ಇದು. ಮದರ್ ತೆರೇಸರವರ ಅಂತ ಹೇಳಿದಾಕ್ಷಣ ನಿಮಗೆಲ್ಲರಿಗೂ ಒಂದು ಚಿತ್ರಣ ಕಣ್ಮುಂದೆ ಬರ್ತದೆ. ಕಲ್ಕತ್ತಾ ನಗರದಲ್ಲಿ ಕುಷ್ಠರೋಗಿಗಳು ಅಥವಾ ಸಾವಿನ ಹಂಚಿನಲ್ಲಿದ್ದಂಥ ಎಲ್ಲಾ ಜನರ ಸೇವೆ ಮಾಡಿದ ಮಹಾತಾಯಿ ಮದರ್ ತೆರೇಸರವರು. ನೀವು ಕುಷ್ಠರೋಗಿಗಳನ್ನು ನೋಡಿದ್ರೆ ಅವರ ಕೈ ಬೆರಳುಗಳೆಲ್ಲವೂ ಕೊಳೆತು ಹೋಗ್ತದೆ, ಅಲ್ಲಿ ಗಾಯ ಕೊಳೆತು ನಾರುತ್ತಾ ಇರ್ತದೆ, ಅದರ ಚರ್ಮಗಳನ್ನೆಲ್ಲವನ್ನ ಹುಳಗಳು ತಿಂತಾ ಇರ್ತದೆ. ಅದನ್ನ ಅನೇಕ ಬಾರಿ ಯಾರಾದ್ರೂ ನೋಡಿದ್ರೆ ಸಾಕು ವಾಂತಿ ಬರ್ತದೆ. ಅಂತ ರೋಗಿಗಳ ಶುಶ್ರೂಷೆಯನ್ನ ಮದರ್ ತೆರೇಸರವರು ಯಾವಾಗಲೂ ನಗುಮುಖದಿಂದ ಮಾಡುತ್ತಾರೆ. ಯಾವಾಗಲೂ ಅವರು ನಗುಮುಖದಿಂದ ಮಾಡುತ್ತಾ ಇದ್ರು. ಮತ್ತೆ ಅವರ ಮುಖದಲ್ಲಿ ಯಾವತ್ತೂ ಸಹ ನೋವನ್ನ ಎಷ್ಟೋ ಜನ ನೋಡೇ ಇರಲಿಲ್ಲ. ಎಂಥ ಕಷ್ಟವೇ ಬರಲಿ, ಎಂಥ ಸಮಸ್ಯೆಗಳೇ ಬರಲಿ, ಎಲ್ಲವನ್ನ ಅವರು ಪ್ರಶಾಂತ ಮುಖದಿಂದ ಮುಂದೆ ಸಾಗುತ್ತಾ ಇದ್ರು. ಇದನ್ನು ನೋಡಿದಂತ ಒಬ್ಬ ವ್ಯಕ್ತಿ ಯಾವಾಗಲೂ ಸಹ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದ, ಮದರ್ ತೆರೇಸರು ಮಾಡ್ತಾ ಇದ್ದಂಥ ಸೇವೆಗಳನ್ನೆಲ್ಲ ನೋಡ್ತಾ ಇದ್ದಂಥ ಒಬ್ಬ ಪತ್ರಕರ್ತ ಹೀಗೆ ಕೇಳ್ತಾನೆ, ಮದರ್ ತೆರೇಸರವರೇ, ನಿಮ್ಮ ಈ ಒಂದು ನಿಸ್ವಾರ್ಥ ಸೇವೆಯನ್ನು ನೋಡಿ ನಾನು ಸ್ಫೂರ್ತಿಯನ್ನ ಪಡಿತಾ ಇದ್ದೀನಿ. ಆದ್ರೆ ಈಗಲೂ ಸಹ ನನಗೆ 1 ಕೋಟಿ ಕೊಟ್ಟರು ಸಹ ಈ ಕೆಲಸವನ್ನ ಮಾಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಆ ಗಾಯಗಳನ್ನು ನೋಡಿದ್ರೆ ಸಾಕು ನನ್ನಲ್ಲಿ ವಾಂತಿ ಬರ್ತದೆ, ಆ ಸ್ಮೆಲ್ ಅನ್ನು ನೋಡಿದ್ರೆ ಸಾಕು ನಾನು ದೂರ ಓಡೋಗ್ಬೇಕು ಅನ್ಸುತ್ತೆ. ಆದ್ರೆ ನೀವು ಮಾತ್ರ ಹೇಗೆ ಇಷ್ಟು ನಗುಮುಖದಿಂದ ಮಾಡಲು ಸಾಧ್ಯ ಅಂತ ಹೇಳಿ ಮದರ್ ತೆರೇಸರವರನ್ನ ಕೇಳ್ತಾನೆ. ಆಗ ಮದರ್ ತೆರೇಸರವರವನಿಗೆ ಏನು ಉತ್ತರ ಕೊಡೋದಿಲ್ಲ. ಅದ್ರ ಬದಲಾಗಿ ಅವರನ್ನ ಮದರ್ ತೆರೇಸರವರ ಕಾನ್ವೆಂಟ್ ಅಲ್ಲಿ ಒಂದು ಸಣ್ಣ ಚಾಪಲ್ ಇರ್ತದೆ, ಆ ಚಾಪಲ್ ಹತ್ರ ಕರ್ಕೊಂಡು ಹೋಗಿ ಆ ಪರಮಪ್ರಸಾದ ಸಂಪುಟವನ್ನ ತೋರಿಸಿ ಆ ಮದರ್ ತೆರೇಸರವರು ಹೇಳ್ತಾರೆ, ನನ್ನ ಸ್ಫೂರ್ತಿ ಆ ಪರಮಪ್ರಸಾದದಲ್ಲಿರುವ ಯೇಸು. ನಾನು ಇಂದು ಎಷ್ಟೇ ಸೇವೆ ಮಾಡ್ತಾ ಇರ್ಬೋದು, ಈ ಒಂದು ದುಃಖದಲ್ಲಿರುವವರನ್ನ, ಸಾವಿನ ಅಂಚಿನಲ್ಲಿರುವವರ ಸೇವೆಯನ್ನು ನಾನು ಮಾಡ್ತಾ ಇರ್ಬೋದು, ಆದರೆ ಯೇಸು ಮಾಡಿದ ಸೇವೆಯ ಮುಂದೆ ನನ್ನ ಸೇವೆ ಯಾವುದೂ ಇಲ್ಲ. ನಾನು ಈಗ ಇವರ ಗಾಯಗಳಿಗೆ ಬ್ಯಾಂಡೇಜ್ ಅನ್ನು ಹಾಕ್ತಾ ಇರ್ಬೋದು, ನನಗೆ ಅದಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಯೇಸು ಆ ಕಡೆಯ ಭೋಜನದ ಸಂದರ್ಭದಲ್ಲಿ ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದರು. ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದರು. ಅದು ನನ್ನ ಈ ಸೇವೆಗೆ ಸ್ಫೂರ್ತಿಯಾಗಿದೆ. ಆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ನಾನು ಪ್ರತಿದಿನ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಸ್ವೀಕರಿಸಿದಾಗ ಅದು ನನ್ನ ಹೃದಯಕ್ಕೆ ಆ ಸ್ಫೂರ್ತಿಯನ್ನು ಕೊಡ್ತದೆ. ನಾನು ಸಹ ಆ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಸಹ ಮುಂದಾಗಬೇಕು, ನಾನು ಸಹ ಯೇಸುವಿನಂತೆ ಈ ನನ್ನ ಸಹೋದರ ಸಹೋದರಿಯರ ಸೇವೆ ಮಾಡಬೇಕು ಅನ್ನೋ ಸ್ಫೂರ್ತಿಯನ್ನ ಆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ನನಗೆ ಕೊಡುತ್ತದೆ ಎಂದು ನುಡಿಯುತ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಗುರುವಾರದಂದು ಪ್ರಭು ಯೇಸು ಇಂದಿನ ಶುಭ ಸಂದೇಶದ ಕೊನೆಯ ವಾಕ್ಯದಲ್ಲಿ ನಮಗೆ ನುಡಿಯುತ್ತಾ ಇದ್ದಾರೆ, ನಾನು ನಿಮಗೊಂದು ಆದರ್ಶವನ್ನು ಕೊಟ್ಟಿದ್ದೇನೆ ಅಷ್ಟೇ, ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ನಾವೆಲ್ಲರೂ ದೇವರ ಪ್ರೀತಿಯನ್ನು ಪಡೆದವರಾಗಿದ್ದೇವೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲ ಒಬ್ಬ ವ್ಯಕ್ತಿಯ ಸೇವೆಯನ್ನ ಪಡೆದವರಾಗಿದ್ದೇವೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮ ಸೇವೆಯನ್ನು ಮಾಡಿದ್ದಾರೆ. ನಾವು ಅನಾರೋಗ್ಯದಲ್ಲಿರ್ಬೇಕಾದ್ರೆ ನಮ್ಮ ಅಕ್ಕಪಕ್ಕದವರು ಬಂದು ನಮ್ಮ ಸೇವೆಯನ್ನ ಮಾಡ್ತಾರೆ, ಅಥವಾ ನನ್ನ ಗಂಡ ಏನಾದ್ರೂ ಅನಾರೋಗ್ಯದಲ್ಲಿದ್ರೆ ಹೆಂಡತಿ ಸೇವೆಯನ್ನ ಮಾಡ್ತಾರೆ. ಇವೆಲ್ಲವೂ ಪ್ರಭು ಯೇಸು ಮಾಡಿದ ಸೇವೆಯ ಪ್ರತಿಕ್ರಿಯೆಗಳಾಗಿದೆ ಪ್ರಿಯ ಸಹೋದರ ಸಹೋದರಿ. ಆದ್ದರಿಂದ ಇಂದು ನಮ್ಮ ಜೀವನಕ್ಕೆ ಪರಮ ಪ್ರಸಾದವೇ ಕೇಂದ್ರ ಬಿಂದು.
ಕ್ರೈಸ್ತರಾದ ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳಬೇಕಾದ್ರೆ ಪರಮ ಪ್ರಸಾದವಿಲ್ಲದೆ ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ತಾಯಿ ಧರ್ಮಸಭೆ ವ್ಯಾಟಿಕನ್ 2ನೇ ಮಹಾಸಮ್ಮೇಳನ ಆ ಒಂದು ಚರ್ಚೆಯಲ್ಲಿ ಈ ಒಂದು ವಾಕ್ಯವನ್ನ ಪ್ರತಿಪಾದಿಸುತ್ತದೆ. ಪ್ರಿಯರೇ, ಯಾವುದೇ ಕ್ರೈಸ್ತ ಕುಟುಂಬ ಅಥವಾ ಕ್ರೈಸ್ತ ಜೀವನ ಸುಖಕರವಾಗಿ ಸಾಗಬೇಕಾದರೆ ಪರಮ ಪ್ರಸಾದವಿಲ್ಲದೆ ಸಾಗಲು ಸಾಧ್ಯವಿಲ್ಲ. ಒಂದು ಕ್ರೈಸ್ತ ಕುಟುಂಬವನ್ನ, ಕ್ರೈಸ್ತ ಸಮುದಾಯವನ್ನ, ಒಂದು ಧರ್ಮ ಕೇಂದ್ರವನ್ನ ಕಟ್ಟಬೇಕಾದರೆ ಅದು ಪರಮ ಪ್ರಸಾದ ಕೇಂದ್ರಿತ ಕುಟುಂಬವಾದರೆ ಮಾತ್ರ ಸಾಧ್ಯ. ಯಾಕೆಂತ ಹೇಳಿದ್ರೆ ಪರಮ ಪ್ರಸಾದ ಕ್ರೈಸ್ತ ಬದುಕಿನ ಹೃದಯವಾಗಿದೆ, ಹೃದಯ ಭಾಗವಾಗಿದೆ. ನೀವು ಅನೇಕ ದೇವಾಲಯಗಳಿಗೆ ಹೋಗಿರ್ಬೋದು. ಆ ದೇವಾಲಯಗಳಲ್ಲಿ ನೀವು ನೋಡಿರ್ಬೋದು, ಪರಮಪ್ರಸಾದ ಸಂಪುಟವನ್ನ ಸಾಮಾನ್ಯವಾಗಿ ಎಲ್ಲಿ ಪ್ರತಿಷ್ಠಾಪಿಸಲಾಗಿರ್ತದೆ? ಬಲಿಪೀಠದ ಸೆಂಟರ್ ಅಲ್ಲಿ ಇಡಲಾಗ್ತದೆ. ಸೈಡಿಗೆ ಇಡೋದಿಲ್ಲ, ಸೆಂಟ್ರಲ್ಲಿ ಇರ್ತದೆ. ಅದರ ಸಂಕೇತ ಇಷ್ಟೇ, ನಮ್ಮ ಕ್ರೈಸ್ತಿಯ ಸಮುದಾಯದ ಕೇಂದ್ರ ಬಿಂದು ಪರಮ ಪ್ರಸಾದವಾಗಿದೆ ಎಂಬುದನ್ನು ಅದು ಸಾರುತ್ತದೆ. ಆ ಪರಮ ಪ್ರಸಾದದಿಂದಲೇ ನಮಗೆಲ್ಲರಿಗೂ ಶಕ್ತಿ ಬರುತ್ತದೆ. ಆ ಪರಮ ಪ್ರಸಾದದಿಂದಲೇ ನಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನ ಗೆಲ್ಲಲು ಬೇಕಾದ ಸ್ಫೂರ್ತಿ, ಧೈರ್ಯ ಆ ಪರಮ ಪ್ರಸಾದದಿಂದಲೇ ನಮಗೆ ಸಿಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ಪ್ರಭು ಯೇಸು ಆ ಪರಮ ಪ್ರಸಾದ ಸಂಸ್ಕಾರವನ್ನ ಸ್ಥಾಪಿಸಿದ ದಿನವನ್ನಾಗಿ ನಾವು ಆಚರಿಸುವಾಗ ಇಂದು ನಮ್ಮಲ್ಲಿ ಕೇಳಿಕೊಳ್ಳೋಣ, ನಿಜವಾಗಿಯೂ ನನ್ನಲ್ಲಿ ಆ ಪರಮ ಪ್ರಸಾದದ ಮೇಲೆ ವಿಶ್ವಾಸವಿದೆಯೇ? ಆ ಪರಮ ಪ್ರಸಾದದಲ್ಲಿ ನಿಜವಾಗಿಯೂ ಯೇಸು ಪ್ರಸನ್ನರಾಗಿದ್ದಾರೆ ಎಂಬ ಗಾಢವಾದ ನಂಬಿಕೆ ನನ್ನಲ್ಲಿ ಇದೆಯೇ? ಏನಕ್ಕೆ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಆ ಶುಭ ಸಂದೇಶದಲ್ಲಿ ಯೇಸುವನ್ನ ಯಾರು ಹಿಡಿದುಕೊಡುತ್ತಾ ಇದ್ದಾರೆ ಎಂದು ಯೇಸುವಿಗೆ ಮುಂಚಿತವಾಗಿ ತಿಳಿದಿತ್ತು. ಆದ್ರಿಂದಲೇ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಎಲ್ಲರೂ ಶುದ್ಧರಾಗಿದ್ದೀರಾ, ಆದರೆ ಒಬ್ಬರು ಅಥವಾ ಎಲ್ಲರೂ ಶುದ್ಧರಾಗಿಲ್ಲ. ಕಾರಣ ನಮ್ಮಲ್ಲಿ ಪಾಪದ ಪ್ರವೃತ್ತಿ ಇದ್ದೇ ಇದೆ. ಇಂದಿನ ಶುಭ ಸಂದೇಶದ ಮುಂದುವರಿದ ಭಾಗವನ್ನು ನಾವು ಓದಿದ್ದೇ ಆದರೆ, ನಾವು ಯೌವಾನರ ಶುಭ ಸಂದೇಶದಲ್ಲಿ ಮುಂದುವರಿದ ಭಾಗದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ಆ ಪಾನ ಪಾತ್ರೆಯಲ್ಲಿ ಆ ರೊಟ್ಟಿಯನ್ನು ಹದ್ದಿ ಯೂದ ಇಸ್ಕಾರಿಯೋತನಿಗೆ ಕೊಡ್ತಾರೆ. ಯೂದ ಇಸ್ಕಾರಿಯೋತನಿಗೆ ಕೊಟ್ಟಾಗ ದೇವರ ವಾಕ್ಯ ಹೇಳ್ತದೆ, ಸೈತಾನ ಯೂದ ಇಸ್ಕಾರಿಯೋತನನ್ನ ಪ್ರವೇಶಿಸಿದ. ಸಾಮಾನ್ಯವಾಗಿ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ಯಾರು ನಮ್ಮಲ್ಲಿ ಪ್ರವೇಶಿಸಬೇಕು? ಯೇಸು ಪ್ರವೇಶಿಸಬೇಕು. ಯೇಸುವಿನ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ಳಬೇಕು. ಆದರೆ ಶುಭ ಸಂದೇಶದಲ್ಲಿ ಹೇಳ್ತಾ ಇದೆ, ಸ್ವತಃ ಯೇಸುವಿನ ಕೈಯಲ್ಲೇ ಆ ದಿವ್ಯ ಪ್ರಸಾದವನ್ನ ಸ್ವೀಕರಿಸಿದಾಗ ಆ ಯೂದ ಇಸ್ಕಾರಿಯೋತನಲ್ಲಿ ಏನು ಪ್ರವೇಶಿಸಿತು? ಸೈತಾನ ಪ್ರವೇಶಿಸಿತು. ಕಾರಣ ಇಷ್ಟೇ, ಆ ಒಂದು ಪರಮ ಪ್ರಸಾದವನ್ನ ಅಥವಾ ರೊಟ್ಟಿಯನ್ನ ಯೂದ ಇಸ್ಕರಿಯೋತ ತೆಗೆದುಕೊಳ್ಳಬೇಕಾದ್ರೆ ಅವನ ಯೋಚನೆ ಏನಾಗಿತ್ತು? ಅವನ ಯೋಚನೆ? ಯೇಸುವನ್ನ ಹಿಡಿದುಕೊಡುವುದು ಅವನ ಯೋಚನೆ ಆಗಿತ್ತು. ಯೇಸುವಿಗೆ ಮಿತ್ರದ್ರೋಹ ಮಾಡುವುದು ಯೇಸುವಿನ ಆ ಯೂದ ಇಸ್ಕರಿಯೋತನ ಯೋಚನೆಯಾಗಿತ್ತು. ಆ ಯೂದ ಇಸ್ಕರಿಯೋತ ಯೇಸುವಿನ ಜೊತೆ 3 ವರ್ಷ ಯೇಸು ಎಲ್ಲಿ ಮಲಗಿದ್ರು ಅಲ್ಲೇ ಮಲಗಿದ್ದ. ಯೇಸು ಬೋಧನೆ ಮಾಡ್ಬೇಕಾದ್ರೆ ಎಲ್ಲವನ್ನ ಕೇಳಿಸಿಕೊಂಡಿದ್ದ. ಯೇಸುವಿನ ಆಪ್ತ ಶಿಷ್ಯರಲ್ಲಿ ಅವನು ಸಹ ಒಬ್ಬನಾಗಿದ್ದ. ಆದ್ದರಿಂದಲೇ ಯೇಸು ಅವನಿಗೆ ಹಣಕಾಸುಗಳ ವಿಚಾರವನ್ನು ನೋಡಿಕೊಳ್ಳೋದಕ್ಕೆ ವಹಿಸಿದ್ರು ಜವಾಬ್ದಾರಿಯನ್ನು. ಅಂದ್ರೆ ಯೇಸು ಅವನ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು. ಆದ್ರೆ ಯೂದ ಇಸ್ಕರಿಯೋತ ಏನ್ ಮಾಡ್ದ? ವಿಶ್ವಾಸ ದ್ರೋಹ ಮಾಡಿದ. ಆ ವಿಶ್ವಾಸ ದ್ರೋಹ ಅವನ ಹೃದಯದಲ್ಲಿತ್ತು. ನಾನು ಯೇಸುವನ್ನ ಹಿಡ್ಕೊಳ್ಬೇಕು ಅನ್ನೋ ಯೋಚನೆ ಅವನಲ್ಲಿತ್ತು. ಆದ್ರಿಂದಲೇ ಆ ಕೆಟ್ಟ ಯೋಚನೆಯಿಂದ ಅಥವಾ ಕೆಟ್ಟ ಹೃದಯದಿಂದ ಆ ಪರಮ ಪ್ರಸಾದವನ್ನು ಆತ ಸ್ವೀಕರಿಸಿದಾಗ ಅಲ್ಲಿ ಯೇಸು ಅವನೊಳಗೆ ಬರಲಿಲ್ಲ. ದೈವಿಕ ಪ್ರಸನ್ನತೆ ಅವನಲ್ಲಿ ನೆಲೆಸಲಿಲ್ಲ. ಬದಲಾಗಿ ಸೈತಾನ ಅವನನ್ನ ಪ್ರವೇಶಿಸಿದ. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಾವು ಸಹ ರೆಗ್ಯುಲರ್ ಆಗಿ ಭಾನುವಾರಗಳಲ್ಲಿ, ವಾರದ ದಿನಗಳಲ್ಲಿ ಬಲಿಪೂಜೆಗೆ ಬರ್ತಾ ಇರ್ಬೋದು. ಆದರೆ ನನ್ನ ಹೃದಯ ಯೇಸುವಿನ ಹತ್ತಿರವಿದೆಯೋ ಅಥವಾ ಸೈತಾನನ ಹತ್ತಿರವಿದೆಯೋ? ನನ್ನ ಯೋಚನೆ ಯೇಸುವಿನ ಚಿತ್ತದಂತೆ ನಡೆಯುವುದಾಗಿದೆಯೋ, ದೇವರ ವಾಕ್ಯದಂತೆ ನಡೆಯುವುದಾಗಿದೆಯೋ, ಅಥವಾ ಸೈತಾನ ಪ್ರೇರಣೆಯಿಂದ ಕೂಡಿ ದುಶ್ಚಟಗಳಿಗೆ, ದುರ್ಗುಣಗಳಿಗೆ, ದುರಾಲೋಚನೆಗಳಿಗೆ ನನ್ನ ದೇಹ ಗೂಡಾಗಿದೆಯೋ? ನಾವೇ ಅವಲೋಕಿಸಿ ನೋಡಬೇಕು. ಅಂತ ಒಂದು ಅಶುದ್ಧ ಹೃದಯದಿಂದ, ಅಂತ ಒಂದು ಅಶುದ್ಧ ಯೋಚನೆಗಳಿಂದ ನಾವು ಪರಮ ಪ್ರಸಾದವನ್ನ ಸ್ವೀಕರಿಸಿದಾಗ ನಮ್ಮಲ್ಲಿ ಸೈತಾನ ಬಂದು ನೆಲೆಸುತ್ತಾನೆ. ಆಗ ನಾವೆಷ್ಟೇ ಬಲಿಪೂಜೆಗಳಲ್ಲಿ ಪ್ರಾರ್ಥಿಸಿದರು, ಎಷ್ಟೇ ಬಲಿಪೂಜೆಗಳಲ್ಲಿ ಭಾಗವಹಿಸಿದರೂ ನಾವು ಬೇಡುವ ಪ್ರಾರ್ಥನೆಗಳು ಎಲ್ಲಿ ಈಡೇರಲು ಸಾಧ್ಯ?
ನಾವು ಕೋರುವಂತಹ ಶಾಂತಿ ಸಮಾಧಾನ ನಮ್ಮ ಕುಟುಂಬಕ್ಕೆ ನೆಲೆಸಲು ಹೇಗೆ ಸಾಧ್ಯ? ಆದ್ದರಿಂದಲೇ 1 ಕೊರಿಂಥಿಯರಿಗೆ ಬರೆದಂತಹ ಸಂತ ಪೌಲರು ಬರೆದ ಪತ್ರ 11ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೀಗೆ ನಡೆಯುತ್ತದೆ: ಯಾವ ವ್ಯಕ್ತಿ ಅಶುದ್ಧ ಹೃದಯದಿಂದ ಅಯೋಗ್ಯವಾಗಿ ಯೇಸುವಿನ ಪವಿತ್ರ ಹೃದಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುತ್ತಾನೋ ಅವನು ಯೇಸುವಿಗೆ ದ್ರೋಹವೆಸಗುತ್ತಾನೆ. ಅದರ ಫಲವಾಗಿ ಅನೇಕ ಜನ ಅಸ್ವಸ್ಥರಾಗುತ್ತಾರೆ, ಅನೇಕ ಜನ ಸತ್ತು ಹೋಗುತ್ತಾರೆ. ಈ ಒಂದು ವಾಕ್ಯ ಅನೇಕ ಜನ ಅಸ್ವಸ್ಥರಾಗುತ್ತಾರೆ ಮತ್ತು ಸತ್ತು ಹೋಗುತ್ತಾರೆ ಅಂತ ಹೇಳಿದ್ರೆ ಇದರ ಒಳ ಅರ್ಥ ದೈಹಿಕವಾಗಿ ನಾವು ಸಾಯುವುದಿಲ್ಲ, ದೈಹಿಕವಾಗಿ ನಾವು ಚೆನ್ನಾಗೇ ಇರ್ತೇವೆ, ಆದರೆ ಆತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ವಿಶ್ವಾಸದಲ್ಲಿ ನಾವು ಅಸ್ವಸ್ಥರಾಗುತ್ತೇವೆ. ನಮ್ಮಲ್ಲಿ ಅವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರತಿಯೊಂದು ಸಾರಿ ಪರಮಪ್ರಸಾದವನ್ನ ಅಯೋಗ್ಯ ರೀತಿಯಲ್ಲಿ ನಾವು ಸ್ವೀಕರಿಸಿದಾಗ ನಮ್ಮ ವಿಶ್ವಾಸ ಕುಂದುತ್ತಾ ಹೋಗುತ್ತದೆ. ಆದ್ರೆ ನೀವು ಹೇಳ್ಬೋದು, ನಾವು ಬಲಿ ಪೂಜೆಗೆ ಬರ್ತೇವೆ, ಪರಮಪ್ರಸಾದವನ್ನು ಸ್ವೀಕರಿಸ್ತೇವೆ, ಆದ್ರೆ ಯಾವ ಹೃದಯದಿಂದ ಸ್ವೀಕರಿಸ್ತಾ ಇದೀಯಾ? ಯಾವ ಯೋಚನೆಗಳನ್ನು ತುಂಬಿಕೊಂಡು ನೀನು ಸ್ವೀಕರಿಸ್ತಾ ಇದ್ದೀಯಾ? ಅದು ಪ್ರಭು ಯೇಸು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ನಿಮ್ಮ ಅಂತರಂಗವನ್ನು ನೋಡುವ ದೇವರಾಗಿದ್ದೇನೆ. ಬಹಿರಂಗ ಸೌಂದರ್ಯವನ್ನು ನೋಡುವ ದೇವರು ನಮ್ಮ ದೇವರಲ್ಲ. ನಮ್ಮ ಆಂತರಿಕ ಶುದ್ಧತೆಯನ್ನ, ನಮ್ಮ ಹೃದಯ ಸೌಂದರ್ಯವನ್ನ, ಶುದ್ಧತೆಯನ್ನ ಅವರು ನೋಡುವ ದೇವರಾಗಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ನಾನು ಪ್ರಾರಂಭ ಪೀಠಿಕೆಯಲ್ಲಿ ಹೇಳಿದೆ, 2026ನೆಯ ಜೂಬಿಲಿ, ಬಲಿಪೂಜೆಯ ಜೂಬಿಲಿಯನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಇಂದು ನಮ್ಮ ಜೀವನವನ್ನು ಅವಲೋಕಿಸಿ ನೋಡೋಣ. ನಾನು ಎಷ್ಟು ಬಾರಿ ಯೇಸುವಿನ ಹೃದಯ ಶರೀರವನ್ನ, ರಕ್ತವನ್ನ ಅಯೋಗ್ಯವಾಗಿ ಸ್ವೀಕರಿಸಿದ್ದೇನೆ, ಅಶುದ್ಧ ಹೃದಯದಿಂದ, ಅಶುದ್ಧ ಯೋಚನೆಗಳಿಂದ ನಾನು ಸ್ವೀಕರಿಸಿದ್ದೇನೆ. ಪ್ರಶ್ನೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಅಶುದ್ಧರಾಗಿ ಸ್ವೀಕರಿಸಿದ್ದೆ ಆದರೆ ನಮ್ಮ ದೇವರು ಕ್ಷಮಾದಾನಿ. ಯಾವಾಗಲೂ ಸಹ ನಾನು ತಪ್ಪು ಮಾಡಿದ್ದು, ನಾನು ಮಾಡಿದ್ದು ತಪ್ಪಾಯಿತು, ನಾನು ಅಶುದ್ಧ ಹೃದಯವನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದಾಗ ತಕ್ಷಣ ನಮ್ಮನ್ನು ಕ್ಷಮಿಸಿ ಆ ದುಂದುಗಾರನ ಮಗನಂತೆ ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾಗಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಮೊದಲಿಂದಾಗಿ ಇಂದು ಪರಮಪ್ರಸಾದವನ್ನ ಪ್ರತಿ ಬಾರಿ ಶುದ್ಧ ಹೃದಯದಿಂದ ಸ್ವೀಕರಿಸೋಣ. ನಾವು ಅನೇಕ ಬಾರಿ ಯಾಜಕರು ಪರಮಪ್ರಸಾದವನ್ನ ವಿತರಿಸುವಾಗ ಹೇಳ್ತೇವೆ, ಇದು ಕ್ರಿಸ್ತರ ಶರೀರ ಮತ್ತು ರಕ್ತ ಅಥವಾ ಕ್ರಿಸ್ತರ ಶರೀರ. ನಾವು ಪರಮಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಬರ್ತೇವೆ. ಆಗ ನಾವು ಯಾವಾಗಲೂ ಏನಂತ ಹೇಳಬೇಕು? ಆಮೇನ್ ಅಂತ ಹೇಳಬೇಕು. ಆದ್ರೆ ಎಷ್ಟು ಜನ ಆಮೇನ್ ಅಂತ ಹೇಳಿ ನಮ್ಮ ಬಾಯನ್ನ ತೆರಿತೀವಿ? ಆಮೇನ್ ಅಂತ ಹೇಳಿದ್ರೆ ನೀವು ಹೇಳಿದಂತೆಯೇ ಇದು ನಿಜವಾಗಿಯೂ ಯೇಸುವಿನ ಶರೀರ ಎಂಬುದನ್ನು ನಾನು ನಂಬುತ್ತೇನೆ ಎಂಬುದನ್ನ ಆಮೇನ್ ಎಂಬ ಪದದಿಂದ ನಾವು ವ್ಯಕ್ತಪಡಿಸ್ತೇವೆ ಅಷ್ಟೇ. ಆದ್ರೆ ಅನೇಕ ಬಾರಿ ನಾವು ನೋಡ್ತೇವೆ, ಆಮೇನ್ ಎಂಬ ಪದವೇ ಅವರ ಬಾಯಿಂದ ಬರೋದಿಲ್ಲ. ಬಂದು ಸುಮ್ಮನೆ ನಾಲ್ಗೆ ಚಾಚ್ತಾರೆ ಅಥವಾ ಕೈಯನ್ನು ಈ ತರ ಓದುತ್ತಾರೆ. ಅಂದ್ರೆ ಅಲ್ಲಿ ನಿನಗೆ ಈ ಪರಮಪ್ರಸಾದದ ಮೇಲಿರುವ ನಂಬಿಕೆ, ವಿಶ್ವಾಸ ವ್ಯಕ್ತವಾಗುತ್ತದೆ. ಗೌರವವನ್ನು ನೀನು ಪರಮಪ್ರಸಾದಕ್ಕೆ ಸಲ್ಲಿಸುತ್ತಿದೆಯೋ ಇಲ್ಲವೋ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ವಿಶೇಷವಾಗಿ ಆ ಒಂದು ಪರಮಪ್ರಸಾದವನ್ನು ನೋಡಿದಾಗಲೆಲ್ಲ, ನಾವು ಬಲಿಪೂಜೆಯಲ್ಲಿ ನಾನು ನೋಡ್ತಾ ಇದ್ದೇನೆ, ಅನೇಕ ಬಾರಿ ನನ್ನ ಕರೆಕ್ಷನ್ ಕೊಟ್ಟಿದ್ದೇನೆ, ಆ ಪರಮಪ್ರಸಾದವನ್ನು ನೋಡಿದಾಗ ನಾವು ತಲೆಬಾಗಿ ನಮಸ್ಕರಿಸಬೇಕು. ಕಾರಣ ನಾವು ಅದಕ್ಕೆ ಸಲ್ಲಿಸುವ ಗೌರವ. ಆದ್ರೆ ಅನೇಕ ಬಾರಿ ನಾವು ಬಲಿಪೂಜೆ ಮುಗಿದ ತಕ್ಷಣ ಆ ದೇವಾಲಯದೊಳಗೆ ಮಾತಾಡ್ತಾ ಇರ್ತೇವೆ, ಗಲಾಟೆ ಮಾಡ್ತಾ ಇರ್ತೇವೆ, ನಗಾಡ್ತಾ ಇರ್ತೇವೆ. ಅಂದ್ರೆ ಅಲ್ಲಿರುವ ಪರಮಪ್ರಸಾದಕ್ಕೆ ನಾವು ಗೌರವವನ್ನು ಸಲ್ಲಿಸುತ್ತಿಲ್ಲ ಎಂದು ಅರ್ಥ. ಸರಿಯಾದ ರೀತಿಯಲ್ಲಿ ಆ ಪರಮಪ್ರಸಾದಕ್ಕೆ ಕೊಡಬೇಕಾದ ಮಹಿಮೆಯನ್ನು ನಾವು ಸಲ್ಲಿಸುತ್ತಾ ಇಲ್ಲ ಎಂದು ಅರ್ಥ. ಆದ್ದರಿಂದ ಪ್ರಿಯರೇ, ದೊಡ್ಡವರಾದ ನಾವು ನಮ್ಮ ಚಿಕ್ಕ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೇವೆ, ನೀ ಗಲಾಟೆ ಮಾಡಬೇಡ, ಮಾತಾಡಬೇಡ. ಆದ್ರೆ ನಾವೇ ಅನೇಕ ಬಾರಿ ಮಾತಾಡ್ತಾ ಇರ್ತೇವೆ, ನಗಾಡ್ತಾ ಇರ್ತೇವೆ ಪರಮಪ್ರಸಾದದ ಮುಂದೆ. ಅಂದ್ರೆ ನಾವು ನಿಜವಾಗಿಯೂ ಮೊದಲು ಆ ಪರಮಪ್ರಸಾದಕ್ಕೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸೋಣ. ನಮ್ಮನ್ನು ನೋಡಿ ಆಗ ನಮ್ಮ ಚಿಕ್ಕ ಮಕ್ಕಳು ಸಹ, ಯುವಕರು ಸಹ ಆ ಒಂದು ಗೌರವವನ್ನು ಸಲ್ಲಿಸಲು ಮುಂದಾಗುತ್ತಾರೆ. ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೇವೆ, ಯೇಸು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆಯಲು ಮುಂದಾಗುತ್ತಾರೆ. ಆ ಸಮಯದಲ್ಲಿ ಅವರು, ದೇವರ ವಾಕ್ಯ ಹೇಳ್ತದೆ, ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನ ತೆಗೆದಿಟ್ಟು ಅಂಗವಸ್ತ್ರವನ್ನ ಸ್ವಂತಕ್ಕೆ ಕಟ್ಟಿಕೊಂಡರು. ಮೇಲು ಹೊದಿಕೆಯನ್ನು ಏನಕ್ಕೆ ಯೇಸು ತೆಗೆದಿಡಬೇಕಾಗಿತ್ತು? ಒಬ್ಬ ಪಾದ ತೊಳಿಬೇಕಾದ್ರೆ ನಾವು ಹೀಗೆ ಹಾಕೊಂಡ್ಬಟ್ಟಿರೋದಲ್ಲೇ ಹೋಗಿ ನಾವು ಮಳೆಕಾಲೂರಿ ಅವರ ಪಾದಗಳನ್ನು ತೊಳೆಯೋಕ್ಕಾಗೋದಿಲ್ವಾ? ತೊಳೆಯೋಕ್ಕಾಗುತ್ತೆ. ಆದ್ರೂ ಸಹ ಇಂದು ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ತನ್ನ ಮೇಲೊದಿಕೆಯನ್ನ ತೆಗೆದಿಟ್ಟರು. ಇದು ಒಂದು ಸಾಂಕೇತಿಕ ಒಳ ಅರ್ಥವನ್ನು ಒಳಗೊಂಡಿದೆ ಪ್ರಿಯರೇ.
ಮೇಲೊದಿಕೆ ಯಾವುದನ್ನು ಸಂಕೇತಿಸುತ್ತದೆ? ಯಹೂದ್ಯರ ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿ ಬಡವನು ಶ್ರೀಮಂತನು ಎಂಬುದನ್ನ ಅವನು ಹಾಕಿಕೊಂಡಿರುವ ಬಟ್ಟೆ ನಿರ್ಧರಿಸುತ್ತಾ ಇತ್ತು. ಒಳ್ಳೆಯ ಬಟ್ಟೆಯನ್ನು ಹಾಕಿದವನು ಅವನು ಶ್ರೀಮಂತ. ಸಾಮಾನ್ಯ ಒಂದು ಮೀಡಿಯಂ ಆಗಿರೋ ಬಟ್ಟೆಯನ್ನು ಹಾಕಿದ್ರೆ ಅವನು ಒಬ್ಬ ಬಡವ. ಅಥವಾ ಯಾಜಕರಿಗೆ ಅವರದೇ ಆದ ಒಂದು ಬಟ್ಟೆ ಇತ್ತು, ಮಹಿಳೆಯರಿಗೆ ಅವರದೇ ಆದ ಬಟ್ಟೆ ಶೈಲಿ ಇತ್ತು. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯ ಘನತೆ ಅವನ ಬಟ್ಟೆಯಿಂದ ತೋರ್ಪಡಿಸಲಾಗ್ತಾ ಇತ್ತು. ಆದ್ರಿಂದ ಯೇಸು ಅಂದು ತನ್ನ ಮೇಲೊದಿಕೆಯನ್ನು ಎತ್ತಿಡಲು ಕಾರಣ ಇಷ್ಟೇ. ಯೇಸು ತಾನು ದೇವರ ಪುತ್ರ ಎಂಬ ಒಂದು ಮೇಲೊದಿಕೆಯನ್ನ ಎತ್ತಿದ್ದರು. ಯೇಸು ನಾನು ನಿಮ್ಮ ಗುರು, ನಾನು ನಿಮ್ಮ ಬೋಧಕರು ನಾ ಎಂಬ ಒಂದು ಘನತೆಯನ್ನ ಎತ್ತಿದ್ದರು. ಅಂದ್ರೆ ಯೇಸು ದೀನತೆಯಿಂದ ಆ ಶಿಷ್ಯರ ಪಾದಗಳನ್ನು ತೊಳೆಯುತ್ತಾರೆ. ನಮ್ಮಲ್ಲಿರುವ ಅಹಂಕಾರ, ನಮ್ಮಲ್ಲಿರುವ ಗರ್ವ ಇವ್ಯಾವೂ ಸಹ ನಮ್ಮನ್ನ ಸೇವೆ ಮಾಡಲು ಮುಂದೆ ತಳ್ಳೋದಿಲ್ಲ. ಯಾವ ವ್ಯಕ್ತಿಯಲ್ಲಿ ನಾನು ಶ್ರೇಷ್ಠ, ನಾನು ಎಲ್ಲರಿಗಿಂತ ಶ್ರೀಮಂತ, ನಾನು ಎಲ್ಲರಿಗಿಂತ ಧರ್ಮನಿಷ್ಠ, ಬೇರೆಯವರೆಲ್ಲರೂ ಪಾಪಿಗಳು ಎಂಬ ಮನೋಭಾವವಿರ್ತದೋ ಅವನು ಯಾವತ್ತೂ ಸಹ ಬೇರೆಯವನ ಪಾದಗಳನ್ನು ತೊಳೆಯಲು ಮುಂದಾಗೋದಿಲ್ಲ. ಒಬ್ಬ ಸೇವೆಯನ್ನ ಮಾಡಬೇಕು ಅನ್ನೋ ಮನಸ್ಸಿರಬೇಕಂದ್ರೆ ಅವನಲ್ಲಿ ಮೊದಲನೇದಾಗಿ ದೀನತೆಯ ಮನಸ್ಸಿರಬೇಕು. ಆದ್ದರಿಂದಲೇ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ತನ್ನ ಮೇಲೊದಿಕೆಯನ್ನು ತೆಗೆದಿಡುತ್ತಾ ಇದ್ದಾರೆ. ಅಂದ್ರೆ ಅವರು ದೇವರ ಪುತ್ರ, ಆ ದೇವ ಮಹಿಮೆಯನ್ನ ತೆಗೆದಿಡುತ್ತಾ ಇದ್ದಾರೆ. ಅಂದ್ರೆ ಅವರು ಎಲ್ಲರಿಗಿಂತ ದೊಡ್ಡವರಾಗಿದ್ರು. ಏನಕ್ಕೆ? ಆ ಶಿಷ್ಯರ ಬೋಧಕರಾಗಿದ್ರು, ಬೋಧನೆಯನ್ನ ಮಾಡ್ತಾ ಇದ್ರು. ಆದರೂ ಸಹ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಬೋಧಕನು ಪ್ರಭುವೂ ಆದ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿದ್ದೇನೆ. ಅಂದ್ರೆ ಸೇವೆ ಮಾಡಲು ಯೇಸು ನಮಗೆ ಕೊಡುತ್ತಿರುವ ಮಾರ್ಗದರ್ಶನ, ದೀನ ಮನಸ್ಕರಾಗಿದ್ದರೆ ಮಾತ್ರ ನೀನು ಇತರರ ಸೇವೆಯನ್ನ ಮಾಡಲು ಸಾಧ್ಯ. ಆದ್ದರಿಂದ ಪ್ರಿಯರೇ, ಇಂದು ನಮ್ಮಲ್ಲಿ ನಾವು ಕೇಳಿಕೊಳ್ಳೋಣ, ನನ್ನಲ್ಲಿ ಆ ದೀನತೆ ಇದೆಯೇ? ಆದ್ರಿಂದಲೇ ನಾವು ಶುಭ ಸಂದೇಶಗಳಲ್ಲಿ ನೋಡ್ತೇವೆ, ಯಾವ ವ್ಯಕ್ತಿಯಲ್ಲಿ ದೀನ ಮನಸ್ಸಿರುತ್ತದೋ ಅವನಿಗೆ ಮಾತ್ರ ದೇವರ ದರ್ಶನ ಸಿಗಲು ಸಾಧ್ಯ. ಆ ಯೇಸು ಜನಿಸಿದಾಗ ಅವರನ್ನು ನೋಡುವ ಭಾಗ್ಯ ಸಿಕ್ಕಿದ್ದು ಕುರುಬರಿಗೆ, ಆ ಅರಸನಿಗೆ ಸಿಗಲಿಲ್ಲ. ಆ 3 ರಾಯರಿಗೆ ಸಿಕ್ಕಿತು, ಕಾರಣ ಅವರಲ್ಲಿ ದೀನತೆ ಇತ್ತು. ಅದೇ ರೀತಿ ನಾವು ನೋಡ್ತೇವೆ, ಯಾವ ವ್ಯಕ್ತಿಗಳು ದೀನತೆಯಿಂದ ಜೀವಿಸ್ತಾ ಇದ್ರೋ, ತಾವು ಮಾಡಿದ್ದು ಪಾಪ ತಪ್ಪು ಎಂದು ಒಪ್ಪಿಕೊಳ್ಳುತ್ತಾ ಇದ್ರೋ ಅಂಥವರಿಗೆ ಮಾತ್ರ ಯೇಸು ತನ್ನ ಶ್ರೀ ಸಾಮ್ರಾಜ್ಯದಲ್ಲಿ ಸದಸ್ಯರಾಗುವ ಭಾಗ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಪ್ರಿಯರೇ, ಇದು ದೀನ ಮನಸ್ಕರಾಗೋಣ. ಇಂದು ನೀವು ಕೇಳ್ಬೋದು, ದೀನತೆ ಏನಕ್ಕೆ ಬೇಕು? ಪ್ರಿಯರೇ, ಇಂದು ನಮ್ಮ ಕುಟುಂಬಗಳು ಒಡೆದು ಹೋಗುತ್ತಾ ಇರುವುದಕ್ಕೆ, ನಮ್ಮ ಸಂಬಂಧಗಳು ಒಡೆದು ಹೋಗುತ್ತಾ ಇರುವುದಕ್ಕೆ ಏನು ಕಾರಣ? ನಮ್ಮಲ್ಲಿ ದೀನತೆ ಇಲ್ಲ. ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದನ್ನು ಅವರು ಮಾಡಬೇಕು, ನಾನು ಹೇಳಿದ್ದನ್ನು ಅವರು ಪಾಲಿಸಬೇಕು, ನಾನೇನಕ್ಕೆ ಅವನ ಹತ್ರ ಹೋಗ್ಬೇಕು, ನಾನೇನಕ್ಕೆ ಅವನ ಹತ್ರ ಕ್ಷಮೆ ಕೇಳಬೇಕು. ಇದು ದೀನ ಮನಸ್ಸಿರುವಂಥ ವ್ಯಕ್ತಿ ಅಲ್ಲ. ಯಾರಲ್ಲಿ ಅಹಂಕಾರವಿರ್ತದೋ ಅವನ ಒಂದು ಹೃದಯ. ಆದ್ದರಿಂದ ಇಂದು ನಮ್ಮ ಪ್ರಭು ಯೇಸು ನಮಗೆ 2ನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ, ದೀನ ಮನಸ್ಕರಾಗಿರಿ. ಆಗ ಮಾತ್ರ ನಾವು ದೀನ ಮನಸ್ಸನ್ನು ಹೊಂದಿದಾಗ ಇತರರ ಕಷ್ಟಗಳು ನಮಗೆ ಅರ್ಥವಾಗ್ತದೆ. ಯಾಕೆ ಯೇಸುವಿಗೆ ಎಲ್ಲರ ಕಷ್ಟಗಳು ಅರ್ಥವಾಗ್ತಾ ಇತ್ತು? ಕಾರಣ ಅವರ ಹೃದಯದಲ್ಲಿ ದೀನತೆ ಇತ್ತು. ಆ ದೀನ ಮನಸ್ಕರಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನ ಕಷ್ಟಕ್ಕೆ ಸ್ಪಂದಿಸುವ ಹೃದಯ ನಮ್ಮಲ್ಲಿ ಬರ್ತದೆ, ಅವನ ಕಷ್ಟಗಳಿಗೆ ಮಿಡಿಯುವ ಹೃದಯ ನಮ್ಮದಾಗುತ್ತದೆ, ನಮಗೆ ಕರುಣೆ ಉಕ್ಕಿ ಬರ್ತದೆ. ಅದೇ ನಮ್ಮಲ್ಲಿ ಅಹಂಕಾರ ಅಥವಾ ಅದೇ ನಮ್ಮ ಗರ್ವ ಅಥವಾ ನಾನೇ ಶ್ರೇಷ್ಠ ಎಂಬ ಮನೋಭಾವ ಇದ್ರೆ ನಾವು ನೋಡಿಯೂ ಸಹ ಸುಮ್ಮನೆ ಹೋಗ್ತೇವೆ. ಆದ್ದರಿಂದ ಪ್ರಿಯರೇ, ಈ ದಿನದ 2ನೇ ಸಂದೇಶ, ದೀನತೆಯನ್ನ ನಿಮ್ಮ ಜೀವನದಲ್ಲಿ ಪಾಲಿಸಿರಿ. ಇನ್ನು 3ನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಯಾಜಕತ್ವದ ದಿನ. ಪರಮಪ್ರಸಾದ ಮತ್ತು ಯಾಜಕತ್ವ ಒಂದೇ ನಾಣ್ಯದ 2 ಕಣ್ಣುಗಳಿದ್ದ, 2 ಮುಖಗಳಿದ್ದಾಗೆ. ಅವನ ಯಾವತ್ತೂ ಸಹ ನಾವು ಬೇರೆ ಮಾಡೋದಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಬಲಿಪೂಜೆ ನಡಿಬೇಕು ಅಂದ್ರೆ ಒಬ್ಬ ಯಾಜಕ ಇರಬೇಕು. ಒಬ್ಬ ಯಾಜಕ ಇರಬೇಕಂದ್ರೆ ಅಲ್ಲಿ ಬಲಿಪೂಜೆ ಇರಬೇಕು. ಇದಕ್ಕೆ ಒಂದು ನಿದರ್ಶನ ಸ್ವಲ್ಪ ಸಮಯ ತಗೊಳ್ತೇನೆ. ಏನಕ್ಕೆಂದ್ರೆ ಇಂದು ಮುಖ್ಯವಾಗಿ ಇದರ ಅರ್ಥಗಳನ್ನು ನಾವು ಅರ್ಥಿಕೊಳ್ಳೋಣ. ಒಮ್ಮೆ ಮದರ್ ತೆರೆಸರವರು ಒಂದು ದೇಶಕ್ಕೆ ಹೋಗ್ಬೇಕಾಗಿತ್ತು. ಆ ದೇಶದವರಿಗೆ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ರು, ನೀವು ಈ ವರ್ಷ ಬಂದು ನಮ್ಮ ದೇಶದಲ್ಲಿ ಒಂದು ನಿಮ್ಮ ಸೇವಾ ಕಾರ್ಯವದ ಒಂದು ಕಾನ್ವೆಂಟ್ ಅನ್ನ ಪ್ರಾರಂಭಿಸಿ, ಇಲ್ಲೂ ಸಹ ನಿಮ್ಮ ಸೇವೆಯನ್ನ ಕೊಡಿ ಅಂತ ಹೇಳಿ. ಆದರೆ ಮದರ್ ತೆರೆಸರವರು ಒಂದು ಕಂಡೀಷನ್ ಅನ್ನು ಹಾಕ್ತಾರೆ, ನಾನು ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಗುರು ಇರಬೇಕು.
ಯಾಕೆ ಅಂತ ಹೇಳಿದ್ರೆ ನನ್ನ ಸೇವೆ ಫಲದಾಯಕವಾಗುವುದು ನಾನು ಬಲಿಪೂಜೆಯಲ್ಲಿ ಭಾಗವಹಿಸಿದಾಗ ಮಾತ್ರ. ನಾನು ಬಲಿಪೂಜೆಯಲ್ಲಿ ಭಾಗವಹಿಸಿ ಆ ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ಮಾತ್ರ ನಾನು ಸೇವೆ ಮಾಡಲು ಶಕ್ತಿಯನ್ನು ಪಡಿತೇನೆ ಅಂತೇಳಿ ಮದರ್ ತೆರೇಸರು ನುಡಿತಾರೆ. ಆದ್ದರಿಂದ ಪ್ರಿಯರೇ, ಯಾಜಕ ಮತ್ತೆ ಪರಮಪ್ರಸಾದ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು. ಅವನ ಯಾವತ್ತೂ ಸಹ ಬೇರ್ಪಡಿಸಲಾಗುವುದಿಲ್ಲ. ಆದ್ದರಿಂದ ಇಂದು ವಿಶೇಷವಾಗಿ ನಾವು ಯಾಜಕರ ಒಂದು ಮಹತ್ವವನ್ನು ಅರಿಯಬೇಕಾದ್ರೆ, ನನಗೆ ನಿನ್ನೆ ಒಂದು ವಾಟ್ಸಪ್ ಮೆಸೇಜ್ ಬಂತು, ಅದನ್ನು ಓದ್ತೇನೆ. ಒಬ್ಬ ಯಾಜಕ ಯಾವಾಗಲೂ ತಪ್ಪಾಗಿದ್ದಾನೆ. ಆಲ್ವೇಸ್ ದ ಪ್ರೀಸ್ಟ್ ಈಸ್ ರಾಂಗ್. ಅವರು ಸಮಯಕ್ಕೆ ಸರಿಯಾಗಿ ಬಲಿಪೂಜೆ ಆರಂಭಿಸಿದರೆ ಅವರ ಗಡಿಯಾರ ವೇಗವಾಗಿದೆ ಎಂದು ಜನರು ಹೇಳ್ತಾರೆ. ಒಂದು ನಿಮಿಷ ತಡವಾಗಿ ಆರಂಭಿಸಿದರೆ ಜನರನ್ನು ಅವರು ಕಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಹೆಚ್ಚು ಪ್ರಬೋಧನೆ ನೀಡಿದರೆ ಜನರು ಅವರಿಗೆ ಬೇಸರ, ಚಿಕ್ಕ ಪ್ರಬೋಧನೆ ನೀಡಿದರೆ ಈ ಯಾಜಕ ಸರಿಯಾದ ಸಿದ್ಧತೆ ಮಾಡಿಲ್ಲ ಅಂತೇಳಿ ಜನರು ಹೇಳ್ತಾರೆ. ಅವರಿಗೆ ಕಾರು ಇದ್ದರೆ ಐಷಾರಾಮಿ ಜೀವನವನ್ನು ಜೀವಿಸುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ಕಾರಿಲ್ಲದೆ ಹೋದರೆ ಇವರು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾರೆ. ಅವರು ಮನೆಗಳಿಗೆ ಭೇಟಿ ನೀಡಿದರೆ ಜನರು ಯಾವಾಗಲೂ ಇವರ ಮೇಲೆ ದೂರನ್ನು ಹೊರಿಸ್ತಾರೆ. ಭೇಟಿ ನೀಡದೇ ಇದ್ದರೆ ಇವರಿಗೆ ಜನರ ಮೇಲೆ ಕಾಳಜಿ ಇಲ್ಲ ಅಂತ ಹೇಳ್ತಾರೆ. ಅವರು ಪಾಪ ನಿವೇದನೆಗೆ ಹೆಚ್ಚು ಸಮಯ ತೆಗೆದುಕೊಂಡ್ರೆ ಈ ಗುರುಗಳು ನಿಧಾನ, ವೇಗವಾಗಿ ಪಾಪ ನಿವೇದನೆ ಮುಗಿಸಿದ್ರೆ ಈ ಗುರುಗಳಿಗೆ ಪಾಪಗಳನ್ನು ಕ್ಷಮಿಸಲು ಅವರು ಅವಸರ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ದೇವಾಲಯದ ನವೀಕರಣಕ್ಕೆ ಹಣ ವ್ಯರ್ಥ ಮಾಡಿದ್ರೆ ಇವರು ಹಣ ಲೂಟಿ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ದೇವಾಲಯದ ನವೀಕರಣ ಮಾಡದೆ ಹೋದ್ರೆ ಈ ಗುರುಗಳಲ್ಲಿ ಯಾವುದೇ ನಾಯಕತ್ವದ ಗುಣಗಳು ಇಲ್ಲ ಅಂತ ಹೇಳ್ತಾರೆ. ವಯೋವೃದ್ಧರೊಂದಿಗೆ ಕೆಲಸ ಮಾಡಿದ್ರೆ ಇವನು ಹಳೆಯ ವ್ಯಕ್ತಿಯೊಂದಿಗಿದ್ದಾನೆ ಅಂತ ಹೇಳ್ತಾರೆ. ಯುವಕರೊಂದಿಗೆ ಓಡಾಡ್ತಾ ಇದ್ರೆ ಇವನು ಮಾಡರ್ನ್ ಪ್ರೀಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಮಹಿಳೆಯರನ್ನ ಜೊತೆ ಮಾತಾಡಿದ್ರೆ ಇವನು ಚಂಚಲ ಬುದ್ಧಿಯವನು ಅಂತ ಹೇಳ್ತಾರೆ. ಪುರುಷರೊಂದಿಗೆ ಮಾತಾಡಿದ್ರೆ ಇವನು ಅಪೂರ್ಣ ವ್ಯಕ್ತಿ, ಅಂದ್ರೆ ಇಂಪರ್ಫೆಕ್ಟ್ ವ್ಯಕ್ತಿ ಅಂತ ಹೇಳ್ತಾರೆ. ಹೀಗೆ ಪ್ರಿಯ ಸಹೋದರ ಸಹೋದರರೇ, ಯಾಜಕ ಏನೇ ಮಾಡಿದರೂ ತಪ್ಪು. ಪ್ರಸ್ತುತ ಸಮಾಜದಲ್ಲಿ ಯಾಜಕರ ಮೇಲಿನ ಗೌರವ ಕಡಿಮೆಯಾಗ್ತಾ ಇದೆ. ಯಾಜಕರಿಗೆ ಕೊಡಬೇಕಾದ ಗೌರವ ಇಂದು ಯಾರು ಕೊಡ್ತಾ ಇಲ್ಲ. ಇದು ನಾನು ಈ ಧರ್ಮ ಕೇಂದ್ರದಲ್ಲಿ ಬಗ್ಗೆ ಹೇಳ್ತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಆದರೆ ನಮ್ಮ ಈ ಕುಟುಂಬ ಧರ್ಮ ಕೇಂದ್ರದಲ್ಲಿ ಅಂತ ತಪ್ಪುಗಳು ಆಗಬಾರದು. ಸಾಮಾನ್ಯವಾಗಿ ಯಾಜಕರ ಬಗ್ಗೆ ಮಾತನಾಡುವುದೇ ಜಾಸ್ತಿ, ಪಾಸಿಟಿವ್ ಆಗಿ ಅಲ್ಲ, ನೆಗೆಟಿವ್ ಆಗಿ. ಒಬ್ಬ ಯಾಜಕ ಯೇಸುವಿನಿಂದ ದೇವರಿಂದ ಆಯ್ಕೆಯಾದರೂ ಸಹ ಹುಟ್ಟಿ ಬೆಳೆಯುವುದು ಅವನು ನಿಮ್ಮಂತೆಯೇ ಒಬ್ಬ ಮನುಷ್ಯನಾಗಿ. ನಾವು ಅನೇಕ ಬಾರಿ ಯಾಜಕ ಅಂದಾದ ತಕ್ಷಣ ಸೂಪರ್ ಮ್ಯಾನ್ ಆಗಿ ನೋಡ್ತೇವೆ, ಒಬ್ಬ ಕಾಮನ್ ಮ್ಯಾನ್ ಆಗಿ ಅವರನ್ನು ನೋಡುವುದಿಲ್ಲ. ಆದ್ದರಿಂದಲೇ ನಾನು ಈಗ ಓದಿ ಹೇಳಿದಂತಹ ವಾಕ್ಯಗಳು, ಇಂದು ಯಾಜಕರುಗಳು ಸೇವೆಯನ್ನು ಮಾಡೋದಕ್ಕೆ ಮುಂದಾಗುತ್ತಾ ಇಲ್ಲ. ಧರ್ಮ ಕೇಂದ್ರಗಳ ಭೇಟಿಗಳನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಬಾರಿ ಗುರುಗಳು ಒಂಟಿತನದಿಂದ ಕಾಡುತ್ತಾ ಇದ್ದಾರೆ. ಯಾವಾಗಲೂ ರಿಟೈರ್ಡ್ ಪ್ರೀಸ್ಟ್ಗಳು ನಮಗೆ ಹೇಳ್ತಾರೆ, ನಿನ್ನ ಜೀವನ ಏನೆಂದರೂ ರಿಟೈರ್ಡ್ ಆಗೋರಿಗೆ ಅಷ್ಟೇ. ರಿಟೈರ್ಡ್ ಆದಮೇಲೆ ಒಬ್ಬರೂ ಸಹ ನಿನ್ನನ್ನು ಬಂದು ಭೇಟಿ ಆಗೋದು. ಇದು ಯಾಜಕರ ಜೀವನ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಗಳು, ಯಾಜಕರಿಗಾಗಿ ಪ್ರಾರ್ಥಿಸಿ. ಇಂದು ನಿಮ್ಮನ್ನೇ ಕೇಳಿಕೊಳ್ಳಿ, ಇದು ಯಾಜಕರ ದಿನ. ಎಷ್ಟು ಜನ ನಿಜವಾಗಿಯೂ ನಿಮಗೆ ಫ್ರೆಂಡ್ಶಿಪ್ ಇರುವಂಥ ಯಾಜಕರಿಗೆ ಫೋನ್ ಆಯಿಸಿ ಮಾತಾಡಿದ್ದೀರ? ನಾವೆಲ್ಲರೂ ಈಗ ಮಾಡರ್ನ್ ವರ್ಲ್ಡ್ನಲ್ಲಿ ಇದ್ದೀವಿ, ಬರೀ ಮೆಸೇಜ್ ಕಳಿಸ್ತೇವೆ, ಹ್ಯಾಪಿ ಪೀಸ್ ಫಾದರ್. ಆದರೆ ಎಷ್ಟು ಜನ ನಿಜವಾಗಿಯೂ ಅವರಿಗೆ ಫೋನ್ ಆಯಿಸಿ ಮಾತಾಡ್ತಾ ಇದ್ದೀವಿ? ಧರ್ಮ ಕೇಂದ್ರದಲ್ಲಿ ಇದ್ದಾಗ ಅವರಿಂದ ಎಷ್ಟು ಮಾರ್ಗದರ್ಶನವನ್ನು ಪಡಿತೀರ?
ಇಂದು ಮೊದಲನೇ ವಾಚನ ಆದ್ಮೇಲೆ ನಾವು ಆಲಿಸುವ ಒಂದು ಹಾಡನ್ನ, ದೇವರ ಧ್ವನಿ ಕೇಳಿ ತನ್ನವರನ್ನ ತೊರೆದು ನಿಮಗಾಗಿ ಬಂದವನೇ ಯಾಜಕ, ಹುಟ್ಟೂರನ್ನ ಮರೆತು ಜನಸೇವೆ ಮಾಡಲು ಬಂದವನೇ ಯಾಜಕ. ಯಾವತ್ತೂ ಸಹ ಅವನು ಬಲಿಪೂಜೆ ತನಗಾಗಿ ಅರ್ಪಿಸುವುದಿಲ್ಲ. ಪ್ರತಿಯೊಂದು ಬಲಿಪೂಜೆಯನ್ನ ಒಂದು ಜನರ ಅಥವಾ ಒಂದು ಕುಟುಂಬದ ಉದ್ದೇಶಕ್ಕಾಗಿ ಅವರು ಅರ್ಪಿಸುತ್ತಾರೆ. ಪ್ರತಿಯೊಂದು ಬಾರಿ ಪ್ರಬೋಧನೆ ಕೊಡಬೇಕಾದ್ರೆ ಅವರು ಯಾವತ್ತೂ ಸಹ ನೀನು ಕೆಟ್ಟೋಗು ಅಂತ ಹೇಳೋದಿಲ್ಲ. ದೇವರ ವಾಕ್ಯದ ಫಲದಿಂದ ನಿನ್ನ ಜೀವನ ಉದ್ಧಾರವಾಗಲಿ ಅಂತ ಹೇಳ್ತಾರೆ. ಯಾವತ್ತೂ ಸಹ ನೀನು ದಾರಿ ತಪ್ಪು ಅಂತ ಹೇಳೋದಿಲ್ಲ. ನೀನು ಮಾಡುತ್ತಿರುವ ತಪ್ಪನ್ನು ಎತ್ತಿ ತೋರಿಸಲು ಅವರು ಪ್ರಯತ್ನಿಸುತ್ತಾರೆ. ಆದರೆ ಯಾಜಕ ಯಾವಾಗಲೂ ನಿಮ್ಮ ಒಳಿತನ್ನ ಬಯಸುವ ವ್ಯಕ್ತಿಯಾಗಿದ್ದಾನೆ. ಆದರೆ ಅವನು ಸಹ ಒಬ್ಬ ಮನುಷ್ಯ. ಅವನು ಸಹ ನಿಮ್ಮಂತೆ ದುರ್ಬಲ ದೇಹವನ್ನು ಹೊಂದಿರುವವನು. ಅವನು ಸಹ ನಿಮ್ಮಂತೆ ಅನೇಕ ಬಾರಿ ದುಶ್ಚಟಗಳಿಗೆ ಒಳಗಾಗಬಹುದು, ದುರ್ಗುಣಗಳಿಗೆ ಒಳಗಾಗಬಹುದು, ಅಥವಾ ಅವನ ಕ್ಯಾರೆಕ್ಟರ್ ತಪ್ಪಾಗಬಹುದು. ಆದರೆ ಅವನ ಯಾಜಕತ್ವ ಯಾವತ್ತೂ ತಪ್ಪಾಗುವುದಿಲ್ಲ. ಆದ್ದರಿಂದ ಒಬ್ಬ ಲೇಖಕ ಹೀಗೆ ಬರೀತಾನೆ, there is no good priesthood or bad priesthood. There may be a good priest or bad priest. ಅಂದ್ರೆ ಯಾಜಕತ್ವದಲ್ಲಿ ಒಳಿತು ಕೆಡುಕು ಎಂಬುದಿಲ್ಲ. ಒಮ್ಮೆ ಯಾಜಕನಾದರೆ ಅವನು ಯೇಸುವಿನಲ್ಲಿ ಪರಿಪೂರ್ಣವಾಗಿ ಅವರ ಯಾಜಕತ್ವದಲ್ಲಿ ಭಾಗಿಯಾಗುತ್ತಾನೆ. ಆದರೆ ಅವನ ಮನುಷ್ಯ ದೌರ್ಬಲ್ಯತೆಗಳಿಂದ ಒಬ್ಬ ಕೆಟ್ಟವನಾಗಬಹುದು ಅಥವಾ ಒಳ್ಳೆಯವನಾಗಬಹುದು ಎಂದು ನುಡಿಯುತ್ತಾನೆ. ಆದ್ದರಿಂದ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೀವು ನೀವು ನೋಡ್ತೀರಾ, ಒಬ್ಬಲ್ಲ ಒಬ್ಬ ಯಾಜಕ ನಿಮ್ಮ ಮನಸ್ಸನ್ನು ನೋಯಿಸಬಹುದು, ನಿಮಗೆ ಒಂದು ಕೆಟ್ಟ ಮಾರ್ಗದರ್ಶನವನ್ನು ನೀಡಬಹುದು, ಮಾದರಿಯ ಜೀವನವನ್ನು ನೀಡ್ತಾ ಇರಬಹುದು. ಅಂಥವರನ್ನು ನೋಡಿದಾಗ ನೀವು ಗೊಣಗಾಡುವುದಲ್ಲ, ಅವನ ಬಗ್ಗೆ ಇನ್ನೂ 10 ಜನರಿಗೆ ಪ್ಲೀಸ್ ಆ ಥರ ಈ ಥರ ಅಂತ ಹೇಳೋದಲ್ಲ. ಬದಲಾಗಿ ಅವರ ಮನ ಪರಿವರ್ತನೆಗೆ ನೀವು ಪ್ರಾರ್ಥಿಸಬೇಕು. ನೀವು ಯಾಜಕರಿಗೆ ಇನ್ನೇನು ಕೊಡೋದು ಬೇಡ, ಅವರಿಗೆ ಬೇಕಾಗಿರುವುದು ನಿಮ್ಮ ಪ್ರಾರ್ಥನೆ. ಕಾರಣ ಜಾನ್ ಮರಿಯ ವಿಯಾನಿ ಅವರು ಒಬ್ಬ ಎಲ್ಲ ಯಾಜಕರುಗಳ ಪಾಲಕರಾಗಿದ್ದಾರೆ. ಅವರು ಹೇಳ್ತಾರೆ, ಒಬ್ಬ ಶ್ರೀಸಾಮಾನ್ಯನ ಹಿಂದೆ ಒಬ್ಬ ಸೈತಾನ ಇದ್ರೆ ಗುರುಗಳ ಹಿಂದೆ 100 ಸೈತಾನರಿರ್ತಾರೆ. ಕಾರಣ ಒಬ್ಬ ಯಾಜಕ ದಾರಿ ತಪ್ಪಿದ್ರೆ 1000 ಜನ ದಾರಿ ತಪ್ಪುತ್ತಾರೆ, 1000 ಭಕ್ತಾದಿಗಳು ದಾರಿ ತಪ್ಪುತ್ತಾರೆ. ಆದ್ದರಿಂದ ಯಾವಾಗಲೂ ಯಾಜಕರಿಗಾಗಿ ಪ್ರಾರ್ಥಿಸಿ. ಯಾಕೆಂತ ಹೇಳಿದ್ರೆ ಸೈತಾನ ನಿಮಗೆ 1-2 ಶೋಧನೆಗಳನ್ನು ಕೊಡ್ಬೋದು, ಆದರೆ ಯಾಜಕರಿಗೆ 100 ಶೋಧನೆಗಳನ್ನು ಕೊಡ್ತಾರೆ. ಅದನ್ನು ಜಯಿಸಲು ಕೇವಲ ಯಾಜಕನ ಪ್ರಾರ್ಥನೆ ಸಾಲದು, ಭಕ್ತಾದಿಗಳ ಪ್ರಾರ್ಥನೆ ಅವರಿಗೆ ಅವಶ್ಯಕ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮನ್ನೇ ಅವಲೋಕಿಸಿ ನೋಡಿ. 3ನೇ ಅಂಶ, ಯಾಜಕರಿಗೆ ಕೊಡಬೇಕಾದ ಗೌರವವನ್ನು ನೀವು ನೀಡಿದ್ದೀರಾ? ಯಾಜಕರ ಬಗ್ಗೆ ಒಳಿತಾಗಿ ಮಾತಾಡಿದ್ದೀರೋ ಅಥವಾ ಕೆಡುಕಾಗಿ ಮಾತಾಡಿದ್ದೀರೋ? ಯಾಜಕರ ಮನಸ್ಸುಗಳನ್ನು ನೋಯಿಸಿದ್ದೀರೋ? ಯಾಕೆ ಅಂತ ಹೇಳಿದ್ರೆ ಸಾಕ್ಷಾತ್ ಪ್ರಭು ಯೇಸು ಬಲಿಪೂಜೆಯ ಸಮಯದಲ್ಲಿ ಯಾಜಕರ ಮೂಲಕ ತನ್ನ ಬಲಿಪೂಜೆಯನ್ನು ಅರ್ಪಿಸುತ್ತಾರೆ. ಸ್ವತಃ ಪಾಪ ನಿವೇದನೆಗೆ ಕುಳಿತಾಗ ಅಲ್ಲಿ ಯಾಜಕ ಕೂರುವುದಿಲ್ಲ, ಯೇಸು ಒಬ್ಬ ಯಾಜಕನ ಮೂಲಕ ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಆಗಿರಬೇಕಾದ್ರೆ ಒಬ್ಬ ಯಾಜಕನ ಮೇಲೆ ನಾವು ತೀರ್ಪು ನೀಡಲು ಹೇಗೆ ಸಾಧ್ಯ? ಯಾಜಕ ತಪ್ಪು ಮಾಡಿದಾಗ ಅವನು 10 ಪಟ್ಟು ದೇವರಿಗೆ ಅದಕ್ಕೆ ಲೆಕ್ಕ ಕೊಡಬೇಕು. ಅದಕ್ಕೆ ನಾವು ಒಬ್ಬ ಯಾಜಕ ಎಲ್ಲೇ ತಪ್ಪು ಮಾಡಿದಾಗ ನಮ್ಮ ಕಣ್ಮುಂದೆ ಬಿದ್ದಾಗ ಅಥವಾ ನಾವು ಕೇಳಿಸಿಕೊಂಡಾಗ ಅವರ ಬಗ್ಗೆ ಮಾತನಾಡದೆ ಅವರಿಗಾಗಿ ಪ್ರಾರ್ಥಿಸುವವರಾಗೋಣ. ಆ ವ್ಯಕ್ತಿಗಾಗಿ ನಾವು ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಯಾಜಕರುಗಳನ್ನು ಆಶೀರ್ವದಿಸಿರಿ, ಅವರಿಗೆ ಬೇಕಾದ ಶಕ್ತಿಯನ್ನು ಕೊಡಿರಿ ಎಂದು ಪ್ರಾರ್ಥಿಸೋಣ. ಆದ್ದರಿಂದ ಪ್ರಿಯರೇ, 3 ಸಂದೇಶಗಳು ಇದ್ದು, ಮೊದಲನೇದಾಗಿ ಪರಮಪ್ರಸಾದ ನಾವು ಯಾವ ರೀತಿ ಗೌರವಿಸುತ್ತಾ ಇದ್ದೇವೆ, ಅದಕ್ಕೆ ಕೊಡಬೇಕಾದ ಸಲ್ಲಬೇಕಾದ ಗೌರವವನ್ನು ಮಹಿಮೆಯನ್ನು ಕೊಡುತ್ತಾ ಇದ್ದೇವೆಯೋ, ಯಾವ ಶುದ್ಧ ಹೃದಯದಿಂದ ಸ್ವೀಕರಿಸುತ್ತಾ ಇದ್ದೇವೆಯೋ. 2ನೇದಾಗಿ ನಮ್ಮಲ್ಲಿ ದೀನತೆ ಇದೆಯೋ, ದೀನ ಮನಸ್ಕರಾಗಿ ಇತರರ ಸೇವೆ ಮಾಡಲು ನಾವು ಮುಂದಾಗುತ್ತಾ ಇದ್ದೇವೆಯೋ. 3ನೇದಾಗಿ ಯಾಜಕರುಗಳಿಗೆ ಸಲ್ಲತಕ್ಕ ಗೌರವವನ್ನು ನಾವು ನೀಡುತ್ತಾ ಇದ್ದೇವೆಯೋ. ನಮ್ಮನ್ನೇ ಅವಲೋಕಿಸಿ ನೋಡಿ. ತಪ್ಪಾಗಿದ್ದಲ್ಲಿ ತಿದ್ದುಕೊಂಡು ಹೊಸ ಬದುಕನ್ನು ಜೀವಿಸಲು ಈ ಬಲಿಪೂಜೆ ನಮಗೆ ನೆರವಾಗಲಿ.